ಆಸ್ಟ್ರೇಲಿಯಾ ಪ್ರವಾಸವೇ ದಿಗ್ಗಜ ಆಟಗಾರನಿಗೆ ಕೊನೆಯಾಗುತ್ತಾ ಎನ್ನುವ ಅನುಮಾನ ಶುರುವಾಗಿದೆ. ಸರಣಿಯ ಆರಂಭದಲ್ಲಿಯೇ ಖ್ಯಾತ ಸ್ಪಿನ್ನರ್ ಅಶ್ವಿನ್ ವಿದಾಯ ಹೇಳಿರೋ ನೋವು ಇನ್ನೂ ಮಾಯವಾಗಿಲ್ಲ. ಈ ಮಧ್ಯೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಕಳಪೆ ಬ್ಯಾಟಿಂಗ್ ದಿಗ್ಗಜರ ಕ್ರಿಕೆಟ್ ಭವಿಷ್ಯವನ್ನೇ ಕೊನೆಗೊಳಿಸುತ್ತಾ ಎನ್ನುವ ಚರ್ಚೆ ಶುರುವಾಗಿದೆ. ದೊಡ್ಡ ಇನ್ನಿಂಗ್ಸ್ ಆಡುವುದರಲ್ಲಿ ರೋಹಿತ್ ಶರ್ಮಾ ಎತ್ತಿದ ಕೈ. ಸ್ಫೋಟಕವಾಗಿ ಬ್ಯಾಟಿಂಗ್ ಮಾಡಬಲ್ಲ ಸಾಮರ್ಥ್ಯವಿರುವ ರೋಹಿತ್ ಶರ್ಮಾ ಇದೇ ಕಾರಣಕ್ಕೆ ಕ್ರಿಕೆಟ್ ಲೋಕದಲ್ಲಿ ಹಿಟ್ ಮ್ಯಾನ್ ಎಂದೇ ಖ್ಯಾತಿಯಾಗಿದ್ದಾರೆ. ಅದರಲ್ಲೂ ಏಕದಿನ ಕ್ರಿಕೆಟ್ನಲ್ಲಿ ರೋಹಿತ್ ಶರ್ಮಾ ಒಂದಲ್ಲ ಎರಡಲ್ಲ 3 ದ್ವಿಶತಕಗಳನ್ನು ದಾಖಲಿಸಿದ್ದಾರೆ. ಐತಿಹಾಸಿಕ ಸಾಧನೆ ಮಾಡಿರುವ ಇಂಥ ಸ್ಫೋಟಕ ಬ್ಯಾಟರ್ ಇದೀಗ ಒಂದಂಕಿ ರನ್ ಗಳಿಸಲು ಕೂಡ ಪರದಾಡ್ತಾ ಇದ್ದಾರೆ. 2007ರಲ್ಲಿ ರೋಹಿತ್ ಶರ್ಮಾ ಭಾರತ ತಂಡದ ಪರ ಅಂತಾರಾಷ್ಟ್ರೀಯ T20 ಮತ್ತು ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ರು. 2013ರಲ್ಲಿ ಭಾರತ ತಂಡದ ಪರ ಟೆಸ್ಟ್ ಆಡೋಕೆ ಗ್ರೌಂಡ್ಗೆ ಎಂಟ್ರಿ ಕೊಟ್ಟಿದ್ರು. ಇಂಥ ರೋಹಿತ್ ಶರ್ಮಾ ಬ್ಯಾಟಿಂಗ್ ಮೂಲಕವೇ ಹಿಟ್ ಮ್ಯಾನ್ ಅಂತ ಹೆಸರು ಗಳಿಸಿದ್ದಾರೆ. ಒನ್ ಮ್ಯಾನ್ ಶೋ ಎನ್ನುವಂತೆ ಭಾರತವನ್ನು ಗೆಲುವಿನ ಗುರಿಯನ್ನು ಕೂಡ ಮುಟ್ಟಿಸಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಗರಿಷ್ಠ ವೈಯಕ್ತಿಕ ಸ್ಕೋರ್ ಅಂದ್ರೆ 265. ಒನ್ ಡೇಯಲ್ಲಿ ಅತಿ ಹೆಚ್ಚು ದ್ವಿಶತಕ ಅಂದ್ರೆ 3. ಇನ್ನು ಅಂತಾರಾಷ್ಟ್ರೀಯ T20 ಗರಿಷ್ಠ ರನ್ ಮಾತ್ರವಲ್ಲ, ಅತಿ ಹೆಚ್ಚು ಶತಕದ ಜೊತೆ ಹೈಯೆಸ್ಟ್ ಸಿಕ್ಸರ್ ಸಾಧನೆ ಇರೋದು ರೋಹಿತ್ ಶರ್ಮಾ ಅವರ ಹೆಸರಲ್ಲೇ. ಅಷ್ಟೇ ಅಲ್ಲ, IPL ನಲ್ಲಿಯೂ ರೋಹಿತ್ ಕಮಾಲ್ ಮಾಡಿದ್ದಾರೆ. ಅದರಲ್ಲಿಯೂ ಮುಂಬೈ ಪರವಾಗಿ ಹೆಚ್ಚು IPL ಟ್ರೋಫಿ ಗೆಲ್ಲಿಸಿಕೊಟ್ಟಿದ್ದಾರೆ. ಅದರ ಕೀರ್ತಿ ಸಹ ರೋಹಿತ್ ಅವರ ಹೆಸರಲ್ಲಿದೆ. ಇಂಥ ಹಿಟ್ ಮ್ಯಾನ್ ಇದೀಗ ರನ್ ಗಳಿಸೋಕೆ ಆಗ್ತಿಲ್ಲ, ಅದರಿಂದ ಟೀಕಾಕಾರರಿಗೆ ಆಹಾರವಾಗಿದ್ದಾರೆ. ನಿವೃತ್ತಿ ತೆಗೆದುಕೊಳ್ಳಿ ಎನ್ನುವ ಸಲಹೆಗಳನ್ನು ಕೂಡ ಅವರಿಗೆ ನೀಡಲಾಗ್ತಾ ಇದೆ. ಹೊಸಬರಿಗೆ ಅವಕಾಶ ಮಾಡಿಕೊಡಿ ಎನ್ನುವ ಕೂಗು ಕೇಳಿ ಬರ್ತಾ ಇದೆ. 2024ರಲ್ಲಿ ರೋಹಿತ್ ಶರ್ಮಾ ಸ್ಥಿರ ಪ್ರದರ್ಶನ ನೀಡುವಲ್ಲಿ ವಿಫಲರಾಗಿದ್ದಾರೆ. ಕಳೆದ ವರ್ಷ 13 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದ ರೋಹಿತ್ ಶರ್ಮಾ 26.39 ಸರಾಸರಿಯಲ್ಲಿ 607 ರನ್ ಸಿಡಿಸಿದ್ದಾರೆ. ಇದರಲ್ಲಿ 2 ಶತಕ ಹಾಗೂ 2 ಅರ್ಧಶತಕಗಳು ಸೇರಿವೆ. ಈ ಅಂಕಿಅಂಶಗಳನ್ನು ಗಮನಿಸಿದರೆ ರೋಹಿತ್ ಶರ್ಮಾ ಅವರಿಗೆ ತಂಡದಲ್ಲಿ ಸ್ಥಾನ ಉಳಿಸಿಕೊಳ್ಳುವುದೇ ಕಷ್ಟ ಎಂದು ಹೇಳಲಾಗ್ತಿದೆ. ಇನ್ನು ಬಾರ್ಡರ್ ಗವಾಸ್ಕರ್ ಸರಣಿಗೆ ಅಂತ ಆಸ್ಟ್ರೇಲಿಯಾಗೆ ಬಂದಿದ್ದ ಟೀಂ ಇಂಡಿಯಾ ಸೋಲಿನ ಸುಳಿಗೆ ಸಿಲುಕಿದೆ. 5 ಪಂದ್ಯಗಳ ಕೊನೆಯ ಟೆಸ್ಟ್ ಸರಣಿಯಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾರನ್ನೇ ಪಂದ್ಯದಿಂದ ದೂರ ಇಡಲಾಗಿದೆ. ಇದೆಲ್ಲ ನೋಡಿದ್ರೆ ಹಿಟ್ ಮ್ಯಾನ್ ಆಟ ಅಂತ್ಯವಾಯ್ತಾ ಎನ್ನುವ ಪ್ರಶ್ನೆಗಳು ಕೂಡ ಎದ್ದಿವೆ. ಸುನಿಲ್ ಕುಮಾರ್, ನ್ಯೂಸ್ ಡೆಸ್ಕ್, ಸಮಯ ನ್ಯೂಸ್.